ಹಾಯ್ ಆಲ್, ಇವತ್ತು ಆನ್ಲೈನಲ್ಲಿ ಕೆಲವು ಪ್ರಾಡಕ್ಟ್ಸ್ ತರಿಸಿದ್ದೀನಿ. ಏನಕ್ಕೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ ಯಾವ ಬಾಕ್ಸ್ ತರಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಇದು ಪ್ಯಾಕ್ ಆಫ್ 2 ಅಂತ ಬಂದಿದೆ ಬಾಕ್ಸ್. ಇದು ಈ ಥರ ಒಂದು ಬಾಕ್ಸು ಟ್ರಾನ್ಸ್ಲೂಸೆಂಟ್ ಆಗಿದೆ. ಇದು ಬಾಕ್ಸು ಇದು ಲೆಮನ್, ಜಿಂಜರ್ ಮತ್ತು ಚಿಲ್ಲೀಸ್ ಆರ್ಗನೈಸ್ ಮಾಡೋಕ್ಕೆ ಈ ಥರ ಇದೆ. ನಾನು ಫ್ರಿಡ್ಜಲ್ಲಿ ತುಂಬಾ ಮೆಸ್ಸಿಯಾಗಿ ಇಟ್ಕೊಳ್ತಾ ಇದ್ದೆ. ಸೊ ಲೆಟ್ ಮಿ ಆರ್ಗನೈಸ್ ದ ಫ್ರಿಡ್ಜ್ ಅಂತ ಹೇಳ್ತಾ ಈ ಬಾಕ್ಸನ್ನು ತರಿಸ್ಕೊಂಡಿದ್ದೀನಿ. ನೋಡಿ, ಇದು 200 ಸಮಥಿಂಗ್, 299 ಏನೋ. ಮೀಶೋನಲ್ಲೂ ಸಿಕ್ಕುತ್ತೆ, ಅಮೆಝಾನಲ್ಲೂ ಸಿಕ್ಕುತ್ತೆ. ಯು ಕ್ಯಾನ್ ಹ್ಯಾವ್ ಅ ಲುಕ್. ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯು ಕ್ಯಾನ್ ಗೋ ಅಂಡ್ ಹ್ಯಾವ್ ಅ ಲುಕ್ ಆನ್ ದ್ಯಾಟ್. ಇದಿದೆ. ಸೊ ಇದು ಅಷ್ಟೇ ಸೇಮು. ಈ ಥರನೇ ಇದೆ, ಸೇಮ್ ಇದು ಕೂಡ. ಸೊ ಬನ್ನಿ ಆರ್ಗನೈಸ್ ಮಾಡೋಣ ಇದನ್ನ. ನಾನು ಇಲ್ಲಿ ಕಿಚನ್ ಟವಲ್ ತಗೊಂಡಿದ್ದೀನಿ. ಏನಕ್ಕಂದ್ರೆ ಮಾಯ್ಶ್ಚರ್ ಎಲ್ಲ ಅಬ್ಸರ್ವ್ ಆಗುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ಲೆಮನ್ ಆಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಜಿಂಜರ್ ಆಗಿರ್ಬೋದು, ಇದೆಲ್ಲ ಹಂಗಂಗೆ ಫ್ರಿಡ್ಜಲ್ಲಿ ಇಡ್ತಾ ಇದ್ದೆ. ಒಂದು ಆರ್ಗನೈಸಿಂಗ್ ಬಿನ್ ತೊಗೊಂಡಿದ್ದೆ ಐಕ್ಯಾನಲ್ಲಿ. ನನಗೆ ಅಷ್ಟು ಯೂಸ್ ಆಗಿಲ್ಲ, ಬ್ರೇಕ್ ಆಗೋಯ್ತು ತುಂಬಾ ಬೇಗ. ಸೊ ಅದಕ್ಕೆ ಈ ಥರ ಹಿಂಗೆ ಇಟ್ಟಿರ್ತೀನಿ ಈ ಥರ. ಸೊ ಎಲ್ಲನೂ ಹಾಗೆ ಇಟ್ಕೊಂಡು ಬರ್ತೀನಿ. ನೀವು ಎಷ್ಟು ಜನ ಮನೆಯಲ್ಲಿ ಯಾವ ಥರ ಆರ್ಗನೈಸ್ ಮಾಡ್ತೀರಾ ಅಂತಲೂ ನನಗೆ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ ಓದಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಹೀಗಿದೆ ನೋಡಿ. ಇವಾಗ ನಾನು ಕೋಕೋನಟ್, ತೆಂಗಿನಕಾಯಿ ಏನಿದೆ ಅಲ್ವಾ, ಅದು ಹೊಡೆದು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಇದು ಒಂದು ಬಾಕ್ಸಲ್ಲಿ ಹಾಕ್ತೀನಿ. ಇದು ನೆಕ್ಸ್ಟು ಲೆಮನ್. ಇಲ್ಲಿ ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀವಿ. ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಇದು ಒಂದು ವಾರಕ್ಕಾಗಷ್ಟು ಸಪ್ಲೈಸ್ ನಾನು ತಗೊಳ್ತೀನಿ. ಸೊ ಈ ಥರ ಇದೆ. ನೆಕ್ಸ್ಟು ಚಿಲ್ಲೀಸ್, ಹಸಿಮೆಣಸಿನ್ಕಾಯಿ, ಇದೆಲ್ಲ ವೀಕ್ಲಿಗಾಗಷ್ಟು ಸಪ್ಲೈಸ್. ಇದು ಅವಾಗವಾಗ ಅಂಗಡಿಗೆ ಹೋಗಿ ನಾನು ತರೋದಿಲ್ಲ. ಒಂದೇ ಸಲ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡಿರ್ತೀನಿ. ಸೊ ಹೀಗೆ ಕಾಣಿಸುತ್ತೆ ನೋಡಿ. ಇಲ್ಲಿ ಗ್ರೀನ್ ಚಿಲ್ಲೀಸ್, ಹಸಿಮೆಣಸಿನ್ಕಾಯಿ, ಜಿಂಜರ್ ಮತ್ತು ಲೆಮನ್ಸ್, ಮತ್ತು ಇಲ್ಲಿ ಕೋಕೋನಟ್, ತೆಂಗಿನಕಾಯಿ. ಸೊ ಈ 3 ಕ್ಲೀನಾಗಿ ಆರ್ಗನೈಸ್ ಆಯಿತು. ಒಂದು ವಾರಕ್ಕಾಗಷ್ಟು ಸಪ್ಲೈ ಇದೆ. ಕ್ಲೀನಾಗಿ ವಾಶ್ ಮಾಡಿಟ್ಟಿರ್ತೀನಿ. ಸೊ ಹಾಗೆ ಡೈರೆಕ್ಟಾಗಿ ಕುಕ್ಕಿಂಗಿಗೆ ಯೂಸ್ ಮಾಡ್ಬೋದು. ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ. ಒಂದು ಬಾಕ್ಸ್ ಆಯಿತು ಇದು. ಈಗ ಸೆಕೆಂಡ್ ಬಾಕ್ಸ್ ಇದು.
ಸೊ ಇದರಲ್ಲಿ ನಾನು ಕೊತ್ತಂಬರಿ, ಪುದೀನ ಮತ್ತು ಮಿಂಟ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ವಾಶ್ ಮಾಡಿ ಕರ್ಬೇವಿನ ಸೊಪ್ಪಿದು ಹಾಗೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಹೀಗಿದೆ. ನೆಕ್ಸ್ಟು ಒಂದು ಕೊತ್ತಂಬರಿ ಸೊಪ್ಪಿದು, ಮಿಂಟಿದು, ಪುದೀನ ಒಂದು ವಾರಕ್ಕಾಗಷ್ಟು ತೊಗೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ವಿಡಿಯೋ ತೆಗಿಬೇಕಂತ ಹೇಳಿ ಮುಂಚೆನೇ ಎಲ್ಲ ಮಾಡಿಟ್ಕೊಂಡೆ, ರೆಡಿ ಮಾಡಿಟ್ಕೊಂಡೆ, ಬೇಗ ಬೇಗ ತೆಗ್ದು ತೋರಿಸ್ಬೋದು ಅಂತ, ಈಸಿ ಆಗುತ್ತೆ ಅಂತ, ಅಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟು ಇದು ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿನೂ ಅಷ್ಟೇ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಇದು ಕಿಚನ್ ಟವಲಲ್ಲಿ ಈ ಥರ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕರ್ಬೇವಿನ ಸೊಪ್ಪು, ಈ ಮೂರು ಬೇಸಿಕ್ ಜನರಲ್ ಸೌತ್ ಇಂಡಿಯನ್ ಕುಕ್ಕಿಂಗಿಗೆ ಅವಶ್ಯಕತೆ ಆಗಿರೋ ಐಟಮ್ಸ್. ಇದು ಒಂದೇ ಬಾಕ್ಸಲ್ಲಿ ಎಲ್ಲನೂ ಸಿಕ್ಕುತ್ತೆ. ಫ್ರಿಜ್ ಅವಾಗ ತೆಗಿತಾ ಇದ್ರೆ ಏನಂದರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಒಂದು ಬಾಕ್ಸಲ್ಲಿ ತೊಗೊಂಡಾಗ ಎಲ್ಲ ಕ್ಲೀನಾಗಿ ಒಂದೇ ಸಲ ಇದಾಗುತ್ತೆ ಅಂತ ಈ ಥರ ಹಾಕಿ ಹಿಂಗೆ ಇಟ್ಕೊಂಡ್ಬಿಡ್ಬೋದು. ಕ್ಲೀನಾಗಿರುತ್ತೆ ನೋಡಿ. ಒಂದು ವಾರಕ್ಕಾಗಷ್ಟು ಫುಲ್ ಸಪ್ಲೈಸ್ ಇದು. ಇದು ಗ್ರೀನ್ ಬಾಕ್ಸ್ ಅಂತ ನಾನು ಹೆಸರಿಡ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ಇದು, ಸೊ ಇದರಲ್ಲಿ ಕಂಪ್ಲೀಟಾಗಿ ಈ ಥರ ಇದೆ. ಸೊ ಎಷ್ಟು ಹೆಲ್ಪ್ಫುಲ್ ಆಗಿದೆ ನೋಡಿ. ಈ ಥರ ಫ್ರಿಡ್ಜಲ್ಲಿ ಹಿಂಗೆ ಹಾಕಿ ಹಿಂಗೆ ಎಳಿಬೋದು. ಈ ಥರ ಇದೆ. ಸೊ ಏನಕ್ಕೆ ಈ ಬಾಕ್ಸ್ ತೊಗೊಂಡೆ ಅಂತ ಹೇಳಿದ್ರೆ ಹಿಂಗೆ ಹಾಕಿ ಹಿಂಗೆ ಎಳಿಬೋದು. ಫ್ರಿಜ್ಜಲ್ಲಿ ಕ್ಲೀನಾಗಿರುತ್ತೆ ಮತ್ತು ಒಂದು ಬಾಕ್ಸಲ್ಲಿ ಎಲ್ಲನೂ ಒಟ್ಟಿಗೆ ಬರುತ್ತೆ. ನಾವು ಸೌತ್ ಇಂಡಿಯನ್ ಕುಕ್ಕಿಂಗಲ್ಲಿ ನಿಮ್ಗೆ ಗೊತ್ತೇ ಇರುತ್ತಲ್ವಾ, ಎಲ್ಲ ನಾವು ಇದೆಲ್ಲ ಬೇಸಿಕ್ ಪದಾರ್ಥ ನಾವು ಯೂಸ್ ಮಾಡೋದು. ಸೊ ಒಂದೇ ಸ್ಟ್ರೆಚ್ಚಲ್ಲಿ ಇವೆರಡು ಬಾಕ್ಸ್ ತೊಗೋಬೋದು ಮತ್ತು ಸ್ಪೇಸ್ ಸೇವಿಂಗ್ ಕೂಡ ಆಗುತ್ತೆ. ಅದಕ್ಕೆ ನಾನು ಈ ಥರ ಬಾಕ್ಸ್ ತೊಗೊಂಡೆ. ನನಗಂತೂ ಈ ಬಾಕ್ಸ್ ತುಂಬಾ ಇಷ್ಟ ಆಯಿತು. ನೀವು ಈ ಬಾಕ್ಸ್ ತೊಗೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ವಾಶ್ ಮಾಡಿ, ನಾನು ವಿಡಿಯೋಗೋಸ್ಕರ ನಾನು ವಾಶ್ ಮಾಡಿಲ್ಲ, ಅದೇ ಥರ ತೋರಿಸಿದ್ದೀನಿ ನಾನು. ಆಮೇಲೆ ವಾಶ್ ಮಾಡಿ ಡ್ರೈ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಒಂದು ಕಿಚನ್ ಟವಲ್ ಯೂಸ್ ಮಾಡಿ. ಯಾಕಂದರೆ ಇಲ್ಲಿ ಫ್ರಿಜ್ಜಲ್ಲಿ ಇಟ್ಟಾಗ ಇಲ್ಲೆಲ್ಲ ವೇಪರ್ ಕಂಟೆಂಟ್ ಆಗುತ್ತೆ. ಈ ಥರ ಒಂದು ಕಿಚನ್ ಟವಲ್ ತೊಗೊಳ್ಳಿ. ಇದೇನು ಜಾಸ್ತಿ ಏನು ಬೇಕಾಗೋದಿಲ್ಲ, ವಾರಕ್ಕೆ ಒಂದೇ ಒಂದು ಎರಡು ಬೇಕಾಗುತ್ತೆ. ಇದು ಹಿಂಗೆ ಹಾಕಿ ಇಟ್ಟರೆ, ಈ ಥರ ಹಿಂಗೆ ಹಾಕಿಟ್ರೆ ಮಾಯ್ಶ್ಚರ್ ಏನಿದೆ ಅದೆಲ್ಲ ಕಲೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಹೆಲ್ಪ್ ಆದಲ್ಲಿ ಈ ವಿಡಿಯೋನು ತುಂಬ ಜನ ಹೆಣ್ಮಕ್ಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಕ್ಕುವ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್. ಟಾಟಾ.